ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅಪರೂಪವಾದಂಥ ಒಂದು ಮೂಲಿಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ ನೋಡಿ, ಪ್ರಿಯ ವೀಕ್ಷಕರೇ ಇದೆಲ್ಲ ಯಾವ ರೀತಿ ಇದೆ ಅಂತ ಇದು ನೀವು ನೋಡಿರ್ತೀರ, ಆದರೆ ಎಲ್ಲ ನೋಡಿರ್ತೀರ, ಆದರೆ ಈ ಗಿಡ ನೋಡಿರೋದಿಲ್ಲ. ಇದು 3 ಬಣ್ಣದಲ್ಲಿರುತ್ತೆ. ಇದು ಬಂದು ಒಂದು ಮುಳ್ಳು ಬದನೆಕಾಯಿ ಗಿಡ ಅಂತಾರಲ್ಲ, ಇದು ಮುಳ್ಳು ಬದನೆಕಾಯಿ ಗಿಡ ಅಂತಾರೆ, ಗುಳ್ಳು ಬದನೆಕಾಯಿ ಗಿಡ ಅಂತಾರೆ, ಇನ್ನೂ ಹಲವಾರು ಥರದ ಹೆಸರುಗಳಿದ್ದಾವೆ ಇದಕ್ಕೆ. ಇದನ್ನು ಹಲವಾರು ಅಂದರೆ ಇದು ಬಿಳಿ ಬದನೆಕಾಯಿನ ಗಿಡ ಇದು. ಆದರೆ ಇದು ಬಿಳಿ ಅಂದರೆ ಸಿಕ್ಕೋದೇ ಇದು 100ಕ್ಕೆ 100 ಅಪರೂಪ. ಇದು ಎಲ್ಲೂ ಸಿಗಲ್ಲ. ಬ್ಲೂ ಸಿಗುತ್ತೆ, ವೈಲೆಟ್ ಸಿಗುತ್ತೆ, ಆದರೆ ಅವೆಲ್ಲ ಬೇರೆ ಕೆಲಸಗಳಿಗೆ ಬರ್ತವೆ. ಆರೋಗ್ಯ ಸಮಸ್ಯೆಗಳಿಗೆ, ಭೂತ ಪ್ರೇತಗಳನ್ನ ಬಿಡಿಸೋದಕ್ಕೆ ಅವು ಬರ್ತವೆ, ಅವು ಎಲ್ಲಿ ಬೇಕಾದರೂ ಇರ್ತವೆ. ಆದರೆ ಈ ಬಿಳಿ ಹೂವಿನ ಬದನೆಕಾಯಿ ಸಿಗೋದು, ಈ ಮುಳ್ಳು ಬದನೆಕಾಯಿ ಸಿಗೋದು ಬಹಳ ಅಪರೂಪ. ಸಿಕ್ಕಿದ ಜಾಗದಲ್ಲಿ ಆ ಗಿಡ ಇರೋ ಜಾಗದಲ್ಲಿ ಅಲ್ಲಿ ನಿಧಿ ನಿಕ್ಷೇಪ ಇರುತ್ತೆ. ಅಂದರೆ ಈ ಗಿಡ ಇದ್ರೇ ಅಲ್ಲಿ ನಿಧಿ ಇರುತ್ತೆ ಅಂತ ಅರ್ಥ ತಿಳ್ಕೊಬೇಕು. ಅದು ನಿಧಿ ಇರೋ ಜಾಗದಲ್ಲಿ ಈ ಗಿಡ ಬರೋದು. ಇದು ಅಪರೂಪ ಅಂದರೆ ಇದು ಅಪರೂಪ. ಇದು ಒಂದು ಬಂಗಾರಕ್ಕೆ ಸಮಾನವಾದಂಥ ಗಿಡ ಇದು. ನೀವು ಇದನ್ನು ಎಲ್ಲಾದರೂ ನೀವು ಕೇಳಿದ್ರು, ಒಬ್ಬರು ಈ ಗಿಡ ಸಿಕ್ಕಿದ್ರೆ ನಮಗೆ ನಿಧಿ ನೋಡೋದಕ್ಕೆ ಭಾಳ ಇದಾಗುತ್ತೆ, ಹುಡುಕ್ತಾ ಇದ್ದೀವಿ, ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರಿ. ಆಗಲೇ ಒಂದು ಸ್ವಲ್ಪ ದಿವಸ ಆಯಿತು. ಈಗ ಈ ಗಿಡ ಸಿಕ್ಕಿದೆ. ಇವಾಗ ಈ ಗಿಡ ಬಂದು ಬಿಳಿ ಮುಳ್ಳು ಬದನೆಕಾಯಿ ಗಿಡ ಇದು. ಗುಳ್ಳಕಾಯಿ ಗಿಡ ಅಂತಾರೆ. ಇದರಲ್ಲಿ ನೋಡಿ, ಇದು ಬಿಳಿಯಾಗೇ ಇದೆ ನೋಡಿ. ಇದು ಬಂದು ಬೇರೆ ಬ್ಲೂ ಕಲ್ಲರು ಅದಾದರೆ ಒಂಥರ ಗೀಟಿಗೆ ಹಸಿರು ಕಾಯಿ ಇರುತ್ತೆ. ಇದು ಹಸಿರು ಏನು ಗೀಟಿಲ್ಲ, ಬರೀ ವೈಟಾಗೆ ಗುಂಡಾಗೆ ಒಳ್ಳೆ ಬಿಳಿ ಬಣ್ಣದಲ್ಲಿ ಇದೆ. ಇದು ಯಾವುದೋ ರೀತಿ ಮಚ್ಚೆ ಇಲ್ಲ ನೋಡಿ, ಈ ಥರ ಇದೆ ನೋಡಿ. ಇದರಲ್ಲಿ ಯಾವ ರೀತಿಯಾಗಿ ಒಂದು ಇದು ಇಲ್ಲ, ಆ ರೀತಿಯಾಗಿ ಇದೆ. ಇದು ಬಂದು ನಮಗೆ ಬೇರೆ ಇದು ಮುಳ್ಳು ಬದನೆಕಾಯಿ ಆದರೆ ಒಂಥರ ಗ್ರೀನ್ ಕಲರಲ್ಲಿ ಗೀಟಾಗಿ ಚಿಕ್ಕಿಯಾಗಿ ಇರುತ್ತೆ. ಇದು ಬಂದು ಬಿಳಿ ಬಿಳಿ ಮುಳ್ಳಿನ ಬದನೆ ಗಿಡ. ಇದು ಗುಳ್ಳು ಗಿಡ ಅಂತಾರೆ. ಈ ಥರವಾದಂಥ ಗಿಡ ಇರೋ ಸ್ಥಳದಲ್ಲಿ ಅದು ನಿಧಿ ಇರುತ್ತೆ ಅಂತ ಹೇಳ್ತಾರೆ. ನಿಧಿ ಇರುತ್ತೆ ಆ ಸ್ಥಳದಲ್ಲಿ. ಆದರೆ ಇದರಿಂದ ಉಪಯೋಗ ಏನು? ನಿಧಿನ ನೋಡೋದಕ್ಕೋಸ್ಕರ ಕಪ್ಪು ಮಾಡ್ತಾರೆ. ಇದನ್ನು ನಿಧಿನ ನೋಡೋಕ್ಕೋಸ್ಕರ ಕಪ್ಪು ಮಾಡ್ತಾರೆ. ಅಂಜನ ತಯಾರು ಮಾಡ್ತಾರೆ. ಅಂಜನ ತಯಾರು ಮಾಡಿ ಇದನ್ನು ಸಿದ್ಧಿ ಮಾಡ್ತಾರೆ. ಅಂಜನನ ತಯಾರು ಮಾಡಿಕೊಂಡು ಸಿದ್ಧಿ ಮಾಡೋಕ್ಕೆ ಇದು ಭಾಳ ಅಪರೂಪವಾದಂಥ ಇದು ಒಂದು ಮೂಲಿಕೆ. ಅದಾದ ನಂತರ ಇದರಿಂದ ಈ ಬೇರು, ಕಾಂಡ, ಈಗ ಎಲ್ಲದರಿಂದನೂ ಒಂದೊಂದು ಫಲ ಇದೆ. ಈ ಬೇರಿನಿಂದ ನಾವು ಯಂತ್ರಕ್ಕೆ ಹಾಕ್ಕೊಂಡು ನಾವು ಇದನ್ನು ಧರಿಸ್ಕೊಳ್ಳೋದ್ರಿಂದ ನಮಗೆ ಧನಾಕರ್ಷಣೆ ಆಗುತ್ತೆ. ಧನಾಕರ್ಷಣೆ ಇದು ಎತ್ತಿದ ಕೈ. ಆಮೇಲೆ ಇದನ್ನು ನಮ್ಮ ದೇಹದಲ್ಲಿ ಯಾವುದೋ ಕೆಟ್ಟ ಶಕ್ತಿಗಳು, ದೇಹದಲ್ಲಿ ಆರೋಗ್ಯ ಕೆಟ್ಟಿರುತ್ತೆ, ದೇಹದಲ್ಲಿ ಏನೋ ಒಂಥರ ನಮಗೆ ಯಾವುದೋ ಒಂದು ದುಷ್ಟಗ್ರಹ ಸೇರಿರೋದು, ಕಾಲು ಕೈಗಳಲ್ಲಿ ಸ್ವಾಧೀನ ಇಲ್ದಂಗೆ, ಕೈ ಕಾಲುಗಳು ಬಿದ್ದೋದಂಗೆ, ಕೈ ಕಾಲುಗಳಲ್ಲಿ ಥರ ತೊಂದರೆಗಳು, ಆ ಥರ ಆದಾಗ ಈ ಬೇರನ್ನ ತೆಗೆದು ಒಂದು ಬಿಳಿ ಬಟ್ಟೆನೋ ಕೆಂಪು ಬಟ್ಟೆನಲ್ಲೋ ತೆಗೆದು ಸುತ್ತಬಿಟ್ಟು ತಲೆ ದಿಂಬಿನ ಕೆಳಗೆ ಇಟ್ಕೊಂಡ್ರೆ ಅದರಲ್ಲಿ ನಮ್ಮಲ್ಲಿರೋಂಥ ಬಾಧೆಯೆಲ್ಲ ಅಲ್ಲಿ ಅದು ಎಳೆದು ಬಿಡುತ್ತೆ. ಅದರಿಂದ ನಮಗಿರೋಂಥ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಅದನ್ನು ನಾವು ಸ್ವಲ್ಪ ದಿವಸ ಬಟ್ಟೆನ ತಲೆ ದಿಂಬನ ಕೆಳಗೆ ಈ ಬೇರನ್ನ ಇಟ್ಕೊಂಡು ಮಲ್ಕೋಬೇಕು. ಆವಾಗ ನಮ್ಮ ದೇಹದಲ್ಲಿ ಎಂಥ ಕೆಟ್ಟ ನೆಗೆಟಿವ್ಗಳಿದ್ರೂ ಕೂಡ ಅದು ಸೆಳೆದು ಬಿಡುತ್ತೆ. ಇದು ಆ ಥರವಾದಂಥ ಅದ್ಭುತವಾದಂಥ ಒಂದು ಸ್ವರ್ಣ ಮೂಲಿಕೆ ಅಂತಲೇ ಹೇಳ್ಬೇಕು. ಇನ್ನೂ ಇದು ಮಾಡೋ ಅಂಥ ಕೆಲಸ ಅಷ್ಟಿಷ್ಟಲ್ಲ. ನಮ್ಮ ಜೊತೆಯಲ್ಲಿ ಒಂದು ಪರ್ಸ್ನಲಿ ಒಂದಿಷ್ಟು ಬೇರು ಇಟ್ಕೊಂಡು ಹೋದ್ವಿ ಅಂದರೆ ನಮಗೆ ಆಗದಿರೋಂಥ ಕೆಲಸಗಳೆಲ್ಲ ಆಗೋಗುತ್ತೆ. ನಮಗೆ ಏನು ಬೇಕಾದರೂ ನಾವು ಕೋರಿದ ಕೆಲಸಗಳು ನಾವು ಇದನ್ನು ಸರಿ ಮಾಡ್ಕೋಬೋದು ಅಂಥ ಒಂದು ಮೂಲಿಕೆ. ಇನ್ನೂ ಇದು ಹೇಳಬೇಕು ಅಂದರೆ ಇದು ತುಂಬ ಇದೆ, ಹೇಳೋದು ಅಷ್ಟಿಷ್ಟಲ್ಲ ಅಂಥ ಒಂದು ಇದು ಸ್ವರ್ಣ ಮೂಲಿಕೆ. ಈ ಸ್ವರ್ಣ ಮೂಲಿಕೆ ಇದೆಲ್ಲ ನಮಗೆ ಸಿಕ್ಕಿರೋದ್ರಿಂದ ಇದು ಒಂದು ನಮಗೆ ಅದೃಷ್ಟ ಅಂತಲೇ ತಿಳ್ಕೊಬೇಕು. ನೋಡಿ, ಇದು ಬದನೆಕಾಯಿ, ಬಿಳಿ ಮುಳ್ಳು ಬದನೆಕಾಯಿನ ಗಿಡ. ಈ ಮುಳ್ಳು ಬದನೆಕಾಯಿನ ಗಿಡದಿಂದ ನೀವು ಹಲವಾರು ಕಾರ್ಯಗಳನ್ನ
ಒಳ್ಳೆ ಕಾರ್ಯಗಳು ಮಾಡ್ಕೋಬೋದು. ಇದನ್ನು ಒಳ್ಳೆ ಕಾರ್ಯಗಳಿಗೆ ನೀವು ಸಿದ್ಧಿ ಮಾಡ್ಕೋಬೋದು. ನಿಧಿ ನೋಡೋದಕ್ಕೆ ಕಪ್ಪನ್ನು ಮಾಡ್ಬೋದು. ಇದು ಕಪ್ಪು ಮಾಡೋದ್ರಲ್ಲಿ ಇದು ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ನಿಧಿ ನೋಡೋದಕ್ಕೆ ವಿಶೇಷವಾದಂಥ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಬ್ಲೂ ಕಲ್ಲರು, ಇನ್ನೊಂದು ವೈಲೆಟ್ ಕಲ್ಲರು ಅವೆಲ್ಲ ಇದ್ದಾವೆ. ಅವೆಲ್ಲ ಅಷ್ಟು ಒಂದು ಕೆಲಸ ಮಾಡಲ್ಲ. ಅದೇನಿದ್ರು ಆರೋಗ್ಯ ಸಮಸ್ಯೆಗೆ ಮತ್ತು ನಮ್ಮ ಏನನ್ನ ಬೇರೆ ಬೇರೆ ಕೆಲಸಗಳಿಗೆ ಬರುತ್ತೆ. ಅದರಿಂದ ಏನು ಉಪಕಾರ ಇಲ್ಲ ನಮಗೆ. ಇದರಿಂದ ನಮಗೆ ಹಲವಾರು ಕಾರ್ಯಗಳನ್ನ ನಾವು ಸಿದ್ಧಿ ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ. ಇದನ್ನು ತಿಳಿಸೋಕ್ಕೋಸ್ಕರ ಒಣಗಿದ್ರೂ ಕೂಡ ಇರಲಿ ಅಂದ್ಬಿಟ್ಟು ಈ ಕಾಯಿಗಳನ್ನ ನಿಮಗೆ ತೋರಿಸಿ ಇದರಲ್ಲಿ ಎಂಥ ಶಕ್ತಿ ಇದೆ ತಿಳ್ಕೊಳ್ಳಿ. ಎಲ್ಲಾನ ಇದ್ದರೆ ನೀವು ತಿಳ್ಕೊಳ್ಳಿ. ಇದು ಇರೋ ಜಾಗ ನಿಧಿ ಇರುತ್ತೆ, ಅಲ್ಲಿ ಅದಿದ್ದರೆ ಅಲ್ಲಿ ನಿಧಿ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ನಿಧಿ ಇದೆ, ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಇದು ನಿಧಿ ಇರೋ ಜಾಗದಲ್ಲಿ ಮಾತ್ರ ಇದು ಬಚ್ಚಿಟ್ಕೊಂಡಿರುತ್ತೆ. ಇದು ಎಲ್ಲರ ಕಣ್ಣಿಗೂ ಕಾಣಲ್ಲ ಅಂಥ ಒಂದು ಅದ್ಭುತವಾದಂಥ ವಸ್ತು. ಈ ವಸ್ತುನ ಇಟ್ಕೊಂಡು ನೀವು ಮನೆಯಲ್ಲಿ ಲಕ್ಷ್ಮೀ ಪ್ರಾಪ್ತಿ ಮಾಡ್ಕೊಳ್ಳಿ. ಎಲ್ಲನ ಸಿಕ್ಕಿದ್ರೆ ಬಿಡಬೇಡಿ. ಇದು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನಿಮ್ಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಅಂಥ ಒಂದು ಅದೃಷ್ಟವಾದಂಥ ಮೂಲಿಕೆ. ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಈ ಬೇರನ್ನ ತೆಗೆದು ದಿಮ್ಮನ ಅಡಿನಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ನಿಮ್ಮ ದೇಹದಲ್ಲಿರುವಂಥ ಕೆಟ್ಟ ನೆಗೆಟಿವ್ ಎಲ್ಲ ದೂರ ಮಾಡುತ್ತೆ. ಇನ್ನೂ ಹಲವಾರು ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮಗೆ ಸ್ವಲ್ಪ. ಮತ್ತು ಈ ಬೇರನ್ನು ತೆಗೆದು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ನೀವು ಅದನ್ನು ಗಂಧವಾಗಿ ಕುಂಕುಮದ ಜೊತೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಣೆಗಿಟ್ಕೊಂಡ್ರೆ ನಿಮಗೆ ನೋಡಿದವರೆಲ್ಲ ಆಕರ್ಷಿತರಾಗ್ತಾರೆ. ಯಾರು ನಿಮ್ಮನ್ನು ಬೇಡ ಅಂತ ಹೇಳಿರ್ತಾರೋ ಅವರೆಲ್ಲ ನಿಮ್ಮ ಹತ್ರ ಆಗ್ತಾರೆ. ನೀವು ಓದಂಥ ಕೆಲಸ ಎಲ್ಲ ಜೈವಾಗುತ್ತೆ. ನಿಮ್ಮ ಮುಖದಲ್ಲಿ ಒಂದು ಆಕರ್ಷಣಾ ಶಕ್ತಿ ಬರುತ್ತೆ. ವೀನ ಕಳೆ ಹೋಗಿ ದೈವ ಕಳೆ ಬರುತ್ತೆ. ಅಂಥ ಒಂದು ಆಕರ್ಷಣಾ ಮೂಲಿಕೆ. ಇದನ್ನು ಕುಂಕುಮದ ಜೊತೆಯಲ್ಲಿ ಪೌಡ್ರ್ ಮಾಡಿಬಿಟ್ಟು ಕಲಿಸ್ಕೊಂಡು ಹಣೆಗೆ ಇಟ್ಕೊಂಡ್ರೆ, ಇಲ್ಲ ಬರೀ ಗಂಧನೇ ತೇದ್ಬಿಟ್ಟು ಗಂಧ ಇಟ್ಕೊಂಡ್ರು ಕೂಡ ನಿಮಗೆ ಜನ ಆಕರ್ಷಣೆ ಆಗ್ತಾರೆ. ಇದು ಒಂದು ದೈವ ಮೂಲಿಕೆ. ಇದರಿಂದ ಇನ್ನೂ ವಿಶೇಷ ಕಾರ್ಯಗಳಿದ್ದಾವೆ ಪ್ರಿಯ ವೀಕ್ಷಕರೇ. ಒಂದೊಂದಾಗಿ ನಿಮಗೆ ತಿಳಿಸ್ಕೊಂಬರ್ತೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.